ಆಯಿತು. ಅಲ್ಲಿಂದ ಮರಳಿ ಬಂದಳು. ಸಂತೋಷಿ ಮಾತೆಯನ್ನು ವ್ರತವನ್ನು ಆಚರಿಸಲು ಸಂಕಲ್ಪ ಮಾಡಿದಳು. ಸತ್ಯವತಿಯು ಪ್ರಯಾಸಗಳನ್ನೆಲ್ಲ ಸಹಿಸಿಕೊಂಡು ಕಷ್ಟದಲ್ಲಿ ಶುಕ್ರವಾರ ಸಂತೋಷಿ ಮಾತೆಯ ವ್ರತವನ್ನು ಭಕ್ತಿಯಿಂದ ಮಾಡಿದಳು. ಶೌನಕಾದಿಗಳೇ ಕೇಳಿ, ಇಂತು ಸತ್ಯವತಿಯು 15 ಶುಕ್ರವಾರಗಳ ವ್ರತವನ್ನು ಶ್ರದ್ಧೆಯಿಂದ ಮಾಡಿ ಮುಗಿಸಿದಳು. 16ನೇ ಶುಕ್ರವಾರವೂ ಬಂದಿತು, ಆದರೆ ಕೈಯಲ್ಲಿ ಬಿಡಿಗಾಸು ಇಲ್ಲವಾಯಿತು. ದೈನ್ಯಾವಸ್ಥದಲ್ಲಿ ದೇಶಗಳನ್ನು ನೆರೆಹೊಯ್ದು ಶ್ರೀಮಂತರನ್ನು ಹಣಕ್ಕಾಗಿ ಯಾಚಿಸಿದಳು. ಅದು ಪ್ರಯೋಜನವಾಗಲಿಲ್ಲ. ಯಾರೂ ಕಾಸು ಕೊಡಲಾರರು. ತನ್ನ ವ್ರತಕ್ಕೆ ಭಂಗವಾಗುವುದೆಂದು ಭಯದಿಂದ ಚಿಂತಿಸಿದಳು. ಅತೀವ ದುಃಖದಿಂದ ಮರುಗಿದಳು. ದಾರಿ ತೋರದೆ ದೇವಿಯನ್ನು ಮೊರೆ ಹೊಕ್ಕಳು. ಸರ್ವಮಂಗಳ ಸ್ವರೂಪಳು, ಭಕ್ತ ವತ್ಸಲಳು, ದಯಾ ಸಮುದ್ರಳು ಆದ ಸಂತೋಷಿ ಮಾತೆಯ ಮುದಿಕೆಯ ರೂಪವನ್ನು ಧರಿಸಿ ಪೂಜಾ ದ್ರವ್ಯಗಳನ್ನು ತೆಗೆದುಕೊಂಡು ಸತ್ಯವತಿಗೆ ಬಳಿಗೆ ಬಂದಳು. ದೇವಿಯು ಸತ್ಯವತಿಯನ್ನು ಪೂಜಾ ದ್ರವ್ಯಗಳನ್ನಿಟ್ಟಳು. ಮಗಳೇ, ಚಿಂತಿಸಬೇಡ, ಧೈರ್ಯದಿಂದಿರು. ಪೂಜಾ ದ್ರವ್ಯಗಳನ್ನು ತೆಗೆದುಕೋ. ದೇವಿಯ ವ್ರತವನ್ನು ನಿರ್ವಿಘ್ನವಾಗಿ ಮಾಡು. ನಿನಗೆ ಮಂಗಳವಾಗುವುದೆಂದು ಹರಸಿ ಅಂತರ್ಧನಳಾದಳು. ಸೂತ ನಿಂತಿದ್ದನು. ಶೌನಕಾದಿಗಳೇ ಕೇಳಿ, ವೃದ್ಧ ಮಾತೆಯು ತಂದಿಟ್ಟ ಪೂಜಾ ದ್ರವ್ಯಗಳಿಂದ 16ನೇ ಶುಕ್ರವಾರದಲ್ಲಿ ಶ್ರೀ ಸಂತೋಷಿ ಮಾತೆಯ ವ್ರತವನ್ನು ಬಹು ಸಂತೋಷದಿಂದ ಮಾಡಿದಳು. ದೇವಿಯ ಕೃಪೆಗೆ ತನ್ನ ಕೃತಜ್ಞತೆಯನ್ನು